ಸರ್ ಇಲ್ಲ ಇಲ್ಲ 2 ಇರುತ್ತೆ ಸರ್, 2 ಇರುತ್ತೆ. ಇದು ಐ ಥಿಂಕ್ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಿದ್ದೀನಿ ಅಂದರೆ, ವಿಶ್ವ ಸರ್ ಹೇಳಿದಾಗೆ ಈ VFX ನಮ್ಮ ಪ್ರೊಡಕ್ಷನ್ ಹೌಸ್ದೇ ಇರೋದ್ರಿಂದ ಆಲ್ರೆಡಿ ವಿ ಹ್ಯಾವ್ ಒಂದು ಸ್ಟ್ರಕ್ಚರ್ನ ಮಾಡಿಬಿಟ್ಟಿದ್ದೀವಿ. ನಮ್ಮ ಸಿನಿಮಾಟೋಗ್ರಫರು ಧನು, ನಮ್ಮ ಹೋಲ್ VFX ಟೀಮ್ ಏನಿದೆ, ಒಂದು ಅರೇನಾನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು. ಅದು ಒಂದಷ್ಟು ಮಟ್ಟದ ಕೆಲಸವನ್ನು ಮುಗಿಸಿದ್ದೇವೆ. ಸೊ ಹಾಗಾಗಿ ಅದೇ ಸ್ವಲ್ಪ ಟೈಮ್ ತೊಗೊಂಡಿದ್ದು ಹೆಚ್ಚು ನಮಗೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಸೊ ಮೋರ್ ದೆನ್ ಶೂಟಿಂಗ್ ಜೊತೆಯಲ್ಲಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಹೆಚ್ಚಿರೋದ್ರಿಂದ ಸೊ ಅದನ್ನು ನೋಡ್ಕೊಂಡು ಮಾಡ್ತೀವಿ ಸರ್. ಸೊ ಯೂಶ್ವಲಿ ಏನಾಗುತ್ತೆ, ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಡೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಕಥೆನೇ ನಮ್ಮ ಕಡೆ ಇರೋದ್ರಿಂದ ಆ ಪೋಸ್ಟ್ ಪ್ರೊಡಕ್ಷನ್ಸ್ ಏನಿದೆ ಫಸ್ಟೇ ಒಂದಷ್ಟು ಡಿಸೈನ್ಗಳನ್ನ ಮಾಡಿಕೊಂಡು ಈಗ ಶೂಟ್ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಬ್ರೀಫು ನಮ್ಮ ಸಿನಿಮಾದ. ಸರ್ ಸೆಟ್ಸಲ್ಲಿ ಅರ್ಧ ಇರುತ್ತೆ ಸರ್, ಹಾಫ್ ಆಫ್ ದ ಸಿನಿಮಾ ಸೆಟ್ಸಲ್ಲೇ ಇರುತ್ತೆ. ಪ್ರೊಡ್ಯೂಸರ್ ಸರ್, ಹೆಣ್ಮಕ್ಳಿಂದನೇ ಈ ಕ್ವಶನ್ ಬರೋದು ನೋಡಿ. ಹೋಗ್ತಾ ಹೇಳ್ತೀವಿ ಮೇಡಮ್, ಇದನ್ನು ಇರಬೇಕಾ ಇರಬಾರ್ದ ನೋಡಿ, 2 ಧ್ವನಿ ಬಂತು. ಇರಲಿ, ನಮ್ಮ ಡೈರೆಕ್ಟ್ರ್ ಏನ್ರಿ ಡೈರೆಕ್ಟ್ರ್ ಎಲ್ಲಿ ಅಲ್ವಾ, ಶಕ್ತಿ ಇರಲೇಬೇಕಲ್ಲ ಸರ್. ಸರ್ ನಾವು ಕನ್ನಡ ಆ್ಯಂಡ್ ತೆಲುಗು ಫಸ್ಟ್ ತೊಗೊಂಡು ಹೋಗ್ತೇವೆ. ಒಟ್ಟಿಗೆ ಹೋಗ್ತೇವೆ, ಟ್ರೈ ಮಾಡ್ತೀನಿ ಸರ್. ನಮಗೆ ಏನಾಗಿದೆ, ಬೆಂಗಳೂರಲ್ಲಿ ಇರೋ ನಮ್ಮೆಲ್ರಿಗೂ ಎಲ್ಲ ಭಾಷೆ ವಸ್ತುಂತಿ, ಎಲ್ಲ ಭಾಷೆ ಬರುತ್ತೆ. ಸೊ ನೋಡ್ಕೊಂಡು ಮಾಡೋಣ ಸರ್. ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ 2 ಹೇಗೆ ಕೃಷ್ಣ ಕಾನ್ಷಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ ಸರ್ಗೆ ನಾನು, ಧನು ಅವರು, ವಿಜಯ್ ಮೇಡಮ್, ವಿಶ್ವ ಸರ್ 4 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಷಿಯಸ್ ಇದೆಯಲ್ಲ, ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ. ಹೌದು, ನಮ್ಮ ಒಳಗೆ ಕೃಷ್ಣ ಇದ್ದರು. ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು, ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗನ್ಸಿದ್ದು, ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದಕ್ಕಿಂತ ನಮ್ಮತನದ, ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನು ಕೇಳಿ ಬೆಳೆದಿದ್ದೀನಿ, ನಮ್ಮತನದ ನಮ್ಮ ಕಥೆಯನ್ನು, ನಮ್ಮ ರಾಜನ ಕಥೆಯನ್ನು, ನಮ್ಮ ಜನರ ಕಥೆಯನ್ನು, ನಮ್ಮ ತಂತ್ರ ಮಂತ್ರದ ಕಥೆಯನ್ನು ಇವತ್ತಿನ ಲೆಕ್ಕದಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಿದ್ವಿ. ಆವಾಗ ಧನು ಅವರು ಮತ್ತು ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿದ್ರು, ಈ ಥರ ಒಂದಿದೆ ಸರ್ ಅಂತ. ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು, ಧನು ಆ್ಯಂಡ್ ನಮ್ಮ ರೈಟ್ರು ಚಂದು. ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ, ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ. ಸರ್ ವಿಶ್ವರ್ ಸರ್, ಇದು 49ನೇ ಚಿತ್ರ ನಿಮ್ಮದು ಪಿನಾಕ್ ಇದರಾಗಿ ಇದು ಟೀಸರ್. ಸೊ ಅದು 2 ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿದ್ವಿ ಒಬ್ಬ ಮನುಷ್ಯನಲ್ಲಿ. ಅದು ಹೋಗ್ತಾ ಒಂದೊಂದಾಗೆ ಹೇಳ್ತೀನಿ ಸರ್. ಓಕೆ, ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ಗಳೆಲ್ಲ? ವಿ ಆರ್ ಫೈನಲೈಸಿಂಗ್ ಸರ್, ಒಬ್ಬೊಬ್ಬರನ್ನಾಗೆ ಫೈನಲೈಸ್ ಮಾಡ್ತಾ ಇದ್ದೇವೆ. ಓಕೆ, ವಿತಿನ್ 1 ವೀಕ್ ಫೈನಲೈಸ್ ಮಾಡಿಬಿಡ್ತೇವೆ. ಸಂಕ್ರಾಂತಿಗೆ ಏನು ಆರ್ಟಿಸ್ಟು ಏನು ಹೇಗಿದೆ ಅಂತ ಇದಾಗುತ್ತೆ. ಆಲ್ಮೋಸ್ಟ್ 90% ಫೈನಲೈಸ್ ಮಾಡಿದ್ದೀವಿ ಸರ್. ಈಗ ಫೆಬ್ರವರಿ 1st or 2nd ವೀಕಿಂದ ಡೇಟ್ಸ್ ಅಂತ ಹಾಕಿದಾಗ ದೆನ್ ವಿಲ್ ಟೆಲ್. ಅದರಲ್ಲಿ ಮಾಟ ಮಂತ್ರ ಅದರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಿದ್ದೀರಾ? ಹೇಗೆ ಮಾಟ ಮಂತ್ರ ಅದ್ರ ಬಗ್ಗೆ? ಇಟ್ಸ್ ಅ ಮಿಕ್ಸ್ಚರ್ ಸರ್, ಮಿಕ್ಸ್ಚರ್. ಇಲ್ಲಿ ಮಾಟ ಮಂತ್ರದ್ದೇ ಅಂತ ನಾವು ಆ ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅಘೋರಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ? ಇಲ್ಲ,
ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಆಯಿತು. ಈಗ ನಾನು ಹೇಳಿದ್ನಲ್ಲ, ಇದೊಂದು ಕ್ಷುದ್ರ ಹಾಗೂ ರುದ್ರ ನಾನು ಎರಡು ಆ್ಯಸ್ ಅ ಆ್ಯಕ್ಟರ್ ಈಗ ಡೈರೆಕ್ಟ್ ಹೇಳಿದ್ರೆ ಕನ್ವೆ ಮಾಡಬೇಕಲ್ಲ ಪರ್ಫಾರ್ಮೆನ್ಸಲ್ಲಿ. ಸೊ ಅದು ಮೇಕಪ್ ಏನೇ ಹಾಕಿದ್ರೂ ಕೂಡ ಕನ್ವೇಯಿಂಗ್ ಫ್ಯಾಕ್ಟ್ರಿ ಇರುತ್ತಲ್ಲ, ಸೊ ಆ ಥರದಲ್ಲಿ ತುಂಬ ಇದೆ ಸರ್. ಖಂಡಿತವಲ್ಲ ಸರ್, ಖಂಡಿತವಲ್ಲ.